ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ತರೀಕೆರೆ ಅಂತ ಹೇಳಿ. ವೆಲ್ಕಮ್ ಟು ಗುರುದೇವ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿಂದು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ, ಪ್ರಶ್ನೆ ಯಾವ ರೀತಿ ಇದೆ ಅಂಥೇಳಿ. ಮೊದಲನೇ ಪ್ರಶ್ನೆ ನಿಮಗಾಗಿ ನೋಡ್ಕೊಳ್ಳಿ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇನ್ಕರೆಕ್ಟ್ಲಿ ಅಂದರೆ ಏನು? ಇನ್ಕರೆಕ್ಟ್ಲಿ ಅಂತ ಹೇಳಿದ್ರೆ ತಪ್ಪಾಗಿರೋದು. ಅಂದರೆ 3 ಕಡೆ ಸ್ಪೆಲ್ಲಿಂಗ್ 4 ಪದಗಳು ಕೊಟ್ಟಿರ್ತಾರೆ. 4 ಪದದಲ್ಲಿ ಒಂದು ಕಡೆ ಏನು ಮಾಡಿರ್ತಾರೆ, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತದೆ, ಅದನ್ನು ನಾವು ಕಂಡುಹಿಡಬೇಕು ಸ್ನೇಹಿತರೆ. ನೋಡ್ಕೊಳ್ಳಿ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ನೋಡಿ. ಅಕ್ಸೆಸಿಬಿಲಿಟಿ ಆರ್ ಅಪಾರ್ಟಸ್ ಆರ್ ಆಪ್ಟಿಟ್ಯೂಡ್ ಆರ್ ಅಟ್ರೋಶಿಯಸ್. ಎಲ್ಲಿ ಮಿಸ್ಟೇಕ್ ಇದೆ ನೋಡ್ತಾ ಹೋಗೋಣ. ಮೊದಲೇದು ಅಕ್ಸೆಸಿಬಿಲಿಟಿ, ಓಕೆ, ಅಬ್ಸಲ್ಯೂಟ್ಲಿ ರೈಟ್, ಕರೆಕ್ಟ್ ಇದೆ. ಅಪಾರ್ಟಸ್, ಇದು ಕೂಡ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ನೆಕ್ಸ್ಟು ಆಪ್ಟಿಟ್ಯೂಡ್, ಓಕೆ, ಇದು ಕೂಡ ಕರೆಕ್ಟ್ ಇದೆ. ಇಲ್ಲಿದೆ ನೋಡಿ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಟ್ರೋಶಿಯಸ್, ಇಲ್ಲಿ ಮಿಸ್ಟೇಕ್ ಇದೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಏನಾಗಬೇಕಾಗಿತ್ತು ಸರ್? ಈಗ ರೈಟ್ ವರ್ಡ್ ಅಂದರೆ ನೋಡ್ಕೊಳ್ಳಿ, ATROCIOUS. ಏನಿದು ನೋಡಿ, ಏನಿದೆ? CIO. ಯು ಮಿಸ್ ಆಗಿದೆ. ಹಾಗೆ ಅಟ್ರೋಶಿಯಸ್ ಅಂತ ಹೇಳಿದ್ರೆ ಬ್ರೂಟಲ್ ಅಂತ ಅರ್ಥ. ಓಕೆ, ಏನದ ಅರ್ಥ? ಬ್ರೂಟಲ್ ಅಂತ ಹೇಳಿ. ಹಾಗಾಗಿ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಎರಡನೇ ಪ್ರಶ್ನೆ. ಐಡೆಂಟಿಫೈ ದ ಎರರ್ ಇನ್ ದ ಗಿವನ್ ಸೆಂಟೆನ್ಸ್. ನೋಡಿ, ಎರರ್ ತಪ್ಪು, ಓಕೆ, ತಪ್ಪು ಕಂಡಿಡಬೇಕು. ಎರರ್ ಇನ್ ದ ಗಿವನ್ ಸೆಂಟೆನ್ಸ್. My colleague always works latest than me. My colleague always works latest than me. ನೋಡಿ, ಮೈ ಕೊಲೀಗ್ ತಪ್ಪಿದೆಯಾ? ಇಲ್ಲ ಲೇಟೆಸ್ಟು, ಇಲ್ಲ ದೆನ್, ಆರ್ ಆಲ್ವೇಸ್ ವರ್ಕ್ಸ್. ಇಲ್ಲಿ ನೋಡಿದ್ರೆ ನೋಡಿ, ದಿಸ್ ಪಾರ್ಟ್ ಯಾವುದು? ಲೇಟೆಸ್ಟ್. ಸೊ ದಿಸ್ ಇಸ್ ದ ರೈಟ್. ಹಾಗಾಗಿ ಮೈ ಕಲೀಗ್ ಈಸ್ ರೈಟ್, ಹಾಗಾಗಿ ಸರಿ ಇದೆ. ಸೊ ಹಾಗಾಗಿ ಈ ಲೇಟೆಸ್ಟ್ is the ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಮೈ ಕಲೀಗ್ ಅಲ್ಲ, ದೆನ್ ಮೀ ಅಲ್ಲ, ಆಲ್ವೇಸ್ ವರ್ಕ್ಸ್, ದಟ್ಸ್ ರೈಟ್. ಲೇಟೆಸ್ಟ್ ಹಾಗಾದರೆ ಏನು ಬರಬೇಕು? ಮೈ ಕಲೀಗ್ಸ್ ಆಲ್ವೇಸ್ ವರ್ಕ್ಸ್ ಲೇಟರ್ ದೆನ್ ಮೀ. ನನಗಿಂತ ತಡವಾಗಿ ಕೆಲಸ ಮಾಡ್ತಾನೆ. ಲೇಟೆಸ್ಟ್ ಅಲ್ಲ, ಅದು ಏನು ಬರಬೇಕು? ಲೇಟರ್. ಸಿ, ಬಿಕಾಸ್ ವಿ ಹ್ಯಾವ್ ಇಲ್ಲಿ ಕಂಪ್ಯಾರಿಟಿವ್ ನೋಡಿ, ಲೇಟರ್ ದೆನ್ ಮೀ ಬರಬೇಕು. ಏನದು? ತಡವ, ಲೇಟರ್. ಗೊತ್ತಾಯ್ತಾ? ಫೈನ್. Let's move on to the next question. Select the option that can be used as a one-word substitution. ನೋಡ್ಕೊಳ್ಳಿ ಇಲ್ಲಿ, one-word substitution for the given group of words. One-word substitution. So we have already discussed in the class. ಈಗಾಗಲೇ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿರ್ತೀವಿ ನೋಡಿ. ಲೌಡ್ ಇನಫ್ ಟು ಬಿ ಹರ್ಡ್. ಲೌಡ್ ಇನಫ್, ತುಂಬ ಜೋರಾಗಿ. ಲೌಡ್ ಇನಫ್ ಟು ಬಿ ಹರ್ಡ್. ಹರ್ಡ್ ಅಂದರೆ ಕೇಳಿಸ್ಕೊಳ್ಳೋದು. ಯಾವುದು? ಹಾಗಾದರೆ ಆಡಿಟಾ ಬರ್ತದ, ಅಡಾಸಿಟಿ ಬರುತ್ತಾ, ಅಡಾಶಿಯಸ್ ಬರುತ್ತಾ, ಆಡಿಬಲ್ ಬರುತ್ತಾ? ಎಸ್, ನಿಮ್ಗೆ ಈಗಾಗಲೇ ಉತ್ತರ ಗೊತ್ತಾಗಿರುತ್ತೆ ಸ್ನೇಹಿತರೆ. ಆಡಿಟ್ ಕೂಡ ಅಲ್ಲ, ಬರಲ್ಲ. ರೈಟ್, ಆಡಿಟ್. ಓಕೆ, ಹರ್ಡ್ ಕೇಳೋದು. ಅಡಾಸಿಟಿ ಅಂದರೆ ಬೋಲ್ಡ್ನೆಸ್. ಆಡಿಯಸ್, ಓಕೆ, ಅಡಾಶಿಯಸ್ ಅಂದರೆ ತುಂಬ ಬೋಲ್ಡ್ ಅಂತ ಬರ್ತದೆ. ಆಡಿಬಲ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ 4, ಕೇಳಿಸ್ಕೊಳ್ಳೋದು. ಓಕೆ, ತುಂಬ ಲೌಡ್ ಇನಫ್ ಟು ಬಿ ಹರ್ಡ್. ಆಡಿಬಲ್, ಆಡಿಯನ್ಸ್, ಕೇಳುಗರು ಅಂತ ಕರೀತಾರೆ. ಹಾಗಾಗಿ ಆಪ್ಷನ್, ಸೊ ಯಾವುದು? 4 ಈಸ್ ದ ರೈಟ್ ಆಪ್ಷನ್ ಫ್ರೆಂಡ್ಸ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ. ಐಡೆಂಟಿಫೈ ಫ್ರಮ್ ದ ಗಿವನ್ ಆಪ್ಷನ್ ದ ವರ್ಡ್ ವಿಚ್ ಇಸ್ ಸಿಮಿಲರ್ ಮೀನಿಂಗ್. ನೋಡಿ, ಸಿಮಿಲರ್ ಮೀನಿಂಗ್ ಟು ದ ಫಾಲೋಯಿಂಗ್ ವರ್ಡ್. ಸಿಮಿಲರ್ ಮೀನಿಂಗ್ ಅಂದರೆ ಸಮಾನಾರ್ಥಕ ಪದ, ಸಿನನಿಮ್. ನೋಡ್ಕೊಳ್ಳಿ, ಮೆನಿಫಿಷೆಂಟ್ ನೋಡಿ, ಇಲ್ಲಿ ವರ್ಡ್ ಇದೆ ನೋಡಿ, MUNI, ಮೆನಿಫಿಷೆಂಟ್. ಹಾಗಾದರೆ ಏನು? ಮೆನಿಫಿಷೆಂಟ್ ಅಂತ ಹೇಳಿದ್ರೆ ಅರ್ಥ ತುಂಬ ಜನರಸ್ ಆಗಿರೋದು, ಉದಾತ್ತವಾಗಿರೋದು. ಓಕೆ, ಜನರಸ್ ಆಗಿರೋದು, ತುಂಬ ದಾನ ಧರ್ಮ ಎತ್ತಿದ ಕೈ ಅಂತ ಕರಿತೀರಲ್ಲ. ಹಾಗಾದರೆ ಮೈಸರ್ಲಿ ನೋಡಿ, ಬರ್ತದ? ಬರಲ್ಲ. ಮೈಸರ್ಲಿ ಅಂದರೆ ತುಂಬ ಜುಪುಣತನ, ಬರಲ್ಲ. ಮೆಲಿಷಿಯಸ್ ಅಂದರೆ ವಿಚ್ ಇಸ್ ಬ್ಯಾಡ್. ಅಂಡರ್ ಅಪ್ರಿಷಿಯೇಟೆಡ್ ಬರಲ್ರಿ. ಇಲ್ಲಿ ನೋಡಿ, ಮೆಗ್ನಾನಿಮಸ್. ಓಕೆ, ಮೆಗ್ನಾನಿಮಸ್ ಅನ್ನೋದಿದೆಲ್ಲ ಆಪ್ಷನ್ 4. ಇದು ಕೂಡ ಇದರ ಅರ್ಥ ಜನರಸ್ ಅಂತ ವರ್ಡ್ ಬರ್ತದೆ. ಜನರಸ್ ಅಂದರೆ ಪರ್ಸನ್ ಹೂ ಈಸ್ ಹೆಲ್ಪ್ಫುಲ್. ಈ ಫಿಲಾಂಥ್ರಪಿ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರಲ್ಲ, ಆ ಥರ ವರ್ಡ್ ಕರೀತಾರೆ. ಓಕೆ, ಜನರಸ್ ಅಂತೇಳಿ. ಸೊ ಹಾಗಾಗಿ ಆಪ್ಷನ್ 4 ಈಸ್ ದ right option friends. Let's move on to the next question.
Parts of a sentence are given below in jumbled order. ನೋಡಿ ಜಂಬಲ್ಡ್ ಅಂದರೆ ಹಿಂದೆ ಮುಂದೆ ಆಗಿದ್ದಾವೆ. PQRS. Arrange the parts in correct order, form a meaningful sentence. ಇದನ್ನು ನಾವು PQRS ಅಂತ ಕರಿತೀವಿ. ಪ್ಯಾರಾ ಜಂಬಲ್ಡ್ ಅಂತ ಹೇಳಿ ಕ್ವಶನ್ಸ್. ಓಕೆ, ಲೆಟ್ಸ್ ಡಿಸ್ಕಸ್ ನಾವು. Once said a wise man that action speaks louder than. ನೋಡ್ಕೊಳ್ಳಿ. ಸೊ ಪಿ ಬರೋ ಚಾನ್ಸಸ್ ಇರದ. ಒನ್ಸ್ ಸೈಡ್ ವಾಯ್ಸ್ ಮ್ಯಾನ್ PQRS. ಓಕೆ ನೋಡ್ರಿ ಬರಲ್ಲ. ಫಸ್ಟ್ ರಾಂಗ್ ಆಪ್ಷನ್ಸ್ ಹೊಡೆದು ಹಾಕ್ಬೇಕು. ರಾಂಗ್. ಕ್ಯೂ ಬರ್ತದ. ವಾಯ್ಸ್ ಮ್ಯಾನ್ ಲೌಡರ್ ದೆನ್ ವರ್ಡ್ಸ್. ಕ್ಯೂ ಆದಮೇಲೆ ಎಸ್ ಬಂದದ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ನೋಡಿ ಗೊತ್ತಾಗ್ತದೆ. ಎಸ್ ಕ್ಯೂ ಲೌಡರ್ ದೆನ್ ಎಸ್ ಆದಮೇಲೆ ಕ್ಯೂ ವಾಯ್ಸ್ ಮ್ಯಾನ್ ಬರಲ್ರಿ. ದಿಸ್ ಈಸ್ ಆಲ್ಸೋ ರಾಂಗ್. ನೋಡಿ ಹಾಗಾದರೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. QPRS. A wise man once said that action speaks. ನೋಡಿ louder than action speaks louder than words. ಆರ್ ಆದಮೇಲೆ ಎಸ್ ಬಂದಿದೆ. ಗೆಸ್ ಮಾಡ್ಬೋದು. ಆರ್ ಆದಮೇಲೆ ಎಸ್ ಬಂದಿದೆ. ಹಾಗೂ ನೀವು ಗೆಸ್ ಮಾಡ್ಬೋದಿತ್ತು. ನೋಡಿ ಆರ್ ಆದಮೇಲೆ ಎಸ್ ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ? ರೈಟ್ ಫ್ರೆಂಡ್ಸ್, ಆಪ್ಷನ್ 4 ಈಸ್ ದ ರೈಟ್ ಆಪ್ಷನ್. ಓಕೆ ಫೈನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ. Select the most appropriate option to fill in the blank. ನೋಡಿ fill in the blank. most appropriate option. Okay, ನೋಡ್ಕೊಳ್ಳಿ. just bite the dash and tell him the truth. ಅಂದರೆ ಇದೊಂದು ಇಡಿಯಮ್ ಅದ. just bite ಅಂದರೆ to face some difficult situation to tell the truth. ಸತ್ಯವನ್ನು ಹೇಳೋದಕ್ಕೋಸ್ಕರ ಆವಾಗ ಕಷ್ಟಪಡೋ ಅಂದರೆ ಒಂದು ಕಠಿಣವಾದ ಪರಿಸ್ಥಿತಿನ ಎದುರಿಸೋದಂತ ಕರಿತೀವಿ. ಆಗ just bite the shot. ನೋಡಿ ಬರಲ್ಲ. ಜಸ್ಟ್ ಬೈಟ್ ದ ಗನ್ ಬರಲ್ರಿ. ಜಸ್ಟ್ ಬೈಟ್ ದ ಡಸ್ಟ್ ಕಸ ಬರಲ್ಲ. ನೋಡಿ ಜಸ್ಟ್ ಬೈಟ್ ದ ಬುಲೆಟ್. ಆಪ್ಷನ್ 4 ಇಲ್ಲಿದೆ ನೋಡಿ. ಜಸ್ಟ್ ಬೈಟ್ ದ ಬುಲೆಟ್ ಆ್ಯಂಡ್ ಟೆಲ್ ಹಿಮ್ ದ ಟ್ರೂತ್. ಸೊ ಆಪ್ಷನ್ 4 ಈಸ್ ದ ರೈಟ್ ಆಪ್ಷನ್ ಫ್ರೆಂಡ್ಸ್. ಆಪ್ಷನ್ 4 ಈಸ್ ದ ರೈಟ್ ಆಪ್ಷನ್. ಫೈನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸರ್ಚ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸಸ್ ದ ಅಪೋಸಿಟ್ ಮೀನಿಂಗ್. ನೋಡಿ ಇಲ್ಲೇ ಇದೆ ಅಪೋಸಿಟ್ ಮೀನಿಂಗ್ ಅಂದರೆ ವಿರುದ್ಧಾರ್ಥಕ ಪದ ಆಫ್ ದ ಅಂಡರ್ಲೈನ್ಡ್ ವರ್ಡ್. So underlined word in front of the big screen. This behavior is generally considered taboo ಅಂತ ಕರೀತಾರೆ. ಏನಪ್ಪ ಟ್ಯಾಬು ಅಂದರೆ ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಅರ್ಥ. ವಿಚ್ ಇಸ್ ಕನ್ಸಿಡರ್ಡ್ ಟ್ಯಾಬು ಅಂತ ಅರ್ಥ. ವಿಚ್ ಇಸ್ ನಾಟ್ ಈಗ ನೋಡಿ ಯಾವುದು ಪ್ರಿಸ್ಕ್ರಿಪ್ಷನ್ ಅಂತ ಇರ್ತದೆ. ಅಂದರೆ ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಅರ್ಥ. ಅದೊಂಥರ ಅಸಹ್ಯಕರ ಅಥವಾ ಸಮಾಜದಲ್ಲಿ ಏನೋ ಅದನ್ನು ಯಾರೂ ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಂತ ಅಂದ್ಕೊಂಡಿರ್ತೀವಿ. ಹಾಗಾಗಿ ಟ್ಯಾಬು ಅಂದರೆ ನೋಡಿ ದ ಬಿಹೇವಿಯರ್ ವಿಚ್ ಇಸ್ ಕನ್ಸಿಡರ್ಡ್ ಟ್ಯಾಬು ಅಂತ ಕರೀತಾರೆ. ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್ ಬೈ ದ ಸೊಸೈಟಿ ಅಂತ ಅರ್ಥ. ಹಾಗಾದರೆ ನಿಮ್ಗೆ ಗೊತ್ತಿರುತ್ತೆ ಈ ಆಪೋಸಿಟ್ ವರ್ಡ್ಸ್ ಪ್ರಿಸ್ಕ್ರಿಪ್ಷನ್ ಇದರ ಸಮಾನಾರ್ಥಕ ಪದ ಟ್ಯಾಬುಗೆ ಬರಲ್ರಿ. ಒಬಿಡಿಯನ್ಸ್ ಕೂಡ ಬರಲ್ಲ. ಪ್ರಮೋಷನ್ ಇದು ಕೂಡ ಟ್ಯಾಬುಗೆ ಕೂಡ ಸಿನೋನಿಮ್. ಆದರೆ ಇಲ್ಲಿದೆ ನೋಡಿ ಅಕ್ಸೆಪ್ಟಬಲ್. ಅಕ್ಸೆಪ್ಟಬಲ್. ಆಪ್ಷನ್ 4 ಈಸ್ ದ ರೈಟ್ ಆಪ್ಷನ್ ಫ್ರೆಂಡ್ಸ್. ಆಪ್ಷನ್ 4 ಈಸ್ ದ right option. Okay, let's move on to the next question. ನೋಡಿ select the most appropriate. ಇಲ್ಲಿ ನೋಡ್ಕೊಳ್ಳಿ most appropriate option that can substitute the underlined word in the given sentence. Okay, a sentence has been given. ಒಂದು ಸೆಂಟೆನ್ಸ್ ಒಂದು ವಾಕ್ಯ ಕೊಟ್ಟಿದ್ದಾರೆ, ಅದರಲ್ಲಿ the part is underlined. So we need to ಫೈಂಡ್ ದ ಮೋಸ್ಟ್ ಒನ್ ಕೆನ್ ಯಾವ ವರ್ಡ್ ಅದರ ಮೀನಿಂಗ್ ಏನು ಬರ್ತದೆ, ಸಬ್ಸ್ಟಿಟ್ಯೂಟ್ ಯಾವ ವರ್ಡ್ ಆಗ್ತದೆ ನೋಡ್ತಾ ಹೋಗೋಣ. ಸರಿ ಫ್ರೆಂಡ್ಸ್. ಓಕೆ ನೋಡ್ಕೊಳ್ಳಿ. ವೆರಿಟಿ ಅಂತ ವರ್ಡ್ ಕೊಟ್ಟಿರ್ತಾರೆ. ವೆಕ್ಯಾಬ್ಲರಿನ ಯೂಶಲಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ವೆಕ್ಯಾಬ್ಲರಿ. ವಿತೌಟ್ ವೆಕ್ಯಾಬ್ಲರಿ ವಿ ಆರ್ ನಾಟ್ ಏಬಲ್ ಟು ಕ್ರ್ಯಾಕ್ ದ ಎಕ್ಸಾಮ್ಸ್. ನೋಡಿ ವೆರಿಟಿ ಅಂತ ವರ್ಡ್ ಇದೆ ನೋಡಿ. ಯಾವುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವೆರಿಟಿ ಈಸ್ ಅ ಗುಡ್ ವರ್ಚ್ಯೂ ಫಾರ್ ಹ್ಯೂಮನ್ ಲೈಫ್. ಗುಡ್ ವರ್ಚ್ಯೂ ಫಾರ್ ಹ್ಯೂಮನ್ ಲೈಫ್ ಯಾವುದು ಹಾಗಾದರೆ? ವೆರಿಟಿ. ಟ್ರೂತ್ ಬರ್ತದೋ, ಇನ್ಫಾರ್ಮೇಷನ್ ಬರುತ್ತೋ, ನಾಲೆಡ್ಜ್ ಬರ್ತದೋ, ಕೋಆಪರೇಷನ್ ಇಸ್ ಅ ಗುಡ್ ವರ್ಚ್ಯೂ ಅಂದರೆ ಪುಣ್ಯದ ಕೆಲಸ. ವರ್ಚ್ಯೂ ಹಾಗಾದರೆ ಕೋಆಪರೇಷನ್ ಅಲ್ರಿ. ವೆರಿಟಿ ಅಂದರೆ ನಾಲೆಡ್ಜ್ ಕೂಡ ಅಲ್ಲ, ಇನ್ಫಾರ್ಮೇಷನ್ ಅಲ್ಲ. ಆಪ್ಷನ್ 1 ಏನು? ಟ್ರೂತ್. ಟ್ರೂತ್ ಈಸ್ ಅ ಗುಡ್ ವರ್ಚ್ಯೂ ಫಾರ್ ಹ್ಯೂಮನ್ ಲೈಫ್. ಓಕೆ ಟ್ರೂತ್. ಓಕೆ ಸಾರಿ. ಸೊ ಟ್ರೂತ್ ಈಸ್ ದ ನೆನಪಿಟ್ಕೊಳ್ಳಿ ಏನು ಕರೆಕ್ಟ್ ಅದ? ಟ್ರೂತ್ ಈಸ್ ಅ ಗುಡ್ ವರ್ಚ್ಯೂ ಫಾರ್ ಹ್ಯೂಮನ್ ಲೈಫ್. ದಟ್ ಈಸ್ ವೆರಿಟಿ ಅಂದರೆ ಟ್ರೂತ್. ಆಪ್ಷನ್ ನಂಬರ್ 8 ಫ್ರೆಂಡ್ಸ್. ಓಕೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್.
ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಆರ್ ಗಿವನ್ ಬಿಲೋ ಇನ್ ಜಂಬಲ್ಡ್ ಆರ್ಡರ್. ನೋಡಿ ಇದನ್ನು ಕೂಡ ಜಂಬಲ್ಡ್ ಕೊಟ್ಟಿದ್ದಾರೆ. ಜಂಬಲ್ಡ್ ಅಂದರೆ ಹಿಂದೆ ಮುಂದೆ ಆಗಿದ್ದಾವೆ. ವಿ ಹ್ಯಾವ್ ಟು ರೀಅರೇಂಜ್. ಅರೇಂಜ್ ದ ಪಾರ್ಟ್ಸ್ ಇನ್ ಅ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ನೋಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ನಾವು ಕ್ಲಿಯರ್ ಮಾಡಬೇಕು. ಯಾವುದು ನೋಡೋಣ. ಗ್ರೀನ್ ಬೆಲ್ಟ್ ಫೌಂಡಿಂಗ್ ಫಾದರ್ ಈಸ್ ಆಫ್ ನ್ಯೂ ಹಿಸ್ಟೋರಿಸಿಸಮ್. Greenbalt considered the Greenbalt is the founding father of new historian considered correcto. Greenbalt is considered the founding father of new historism. The founding father of new historism is considered Greenbalt. The founding father is considered Greenbalt of new historism. ನೋಡ್ಕೊಳ್ಳಿ, Greenbalt is the founding father of considered ಕೊನೆಗೆ ಬರಲ್ಲ, ರಾಂಗ್ ರೀ. The founding father is considered Greenbalt of new historism, ಇದು ಬರಲ್ರಿ. The founding father of new history is considered Greenbalt. ನೋಡಿ Greenbalt ವ್ಯಕ್ತಿ ಮೊದಲು ಬರಬೇಕು. ಸೊ ಹಾಗಾಗಿ Greenbalt is considered the founding father of, so option second is the right option. ನೋಡಿ is considered the founding father of new historism. So option 2 is the right option, friends. Option 2 is the right option. Fine. Question number. Select the most appropriate verb or verb phrase to fill in the blank. The team dashed the championship before the star player got injured. Got injured, which means the statement it tells about the past action. Nodi got injured anta kottidare. Got injured, right? Nodi we have to focus this part. So got injured. Hagadre has one. So it tells about the present action. Wrong. Was one. Baralri. Win baralla. Nodi illada nodi. Had one. Past perfect. So the team had won the championship before the star player got injured. The statement is in past perfect tense. So hagagi option 4 is the right answer, friends. Has one present helutte. Was past. Was one. No need of that. Passive voice baralla. Win baralla. Had one is the right option. Option number 4. Let's move on to the next question. Select the antonym. Nodi ille kottidare antonym. Antonym viruddharthaka pada of the underlined word. Nodi underlined word to fill in the blank and complete the following sentence. Is always active. Nodi active agirtane. So he is always active in a party but dash in the class. Tumba active agirtane. ಆದರೆ ತರಗತಿಯಲ್ಲಿ ಅವನು ತುಂಬ ಸೋಮಾರಿ ಆಗಿರ್ತಾವೆ, ಇನ್ಯಾಕ್ಟಿವ್ ಆಗಿರ್ತಾನೆ. ನೋಡೋಣ ಇನ್ಯಾಕ್ಟಿವ್ ಆಗಿದೆಯಾ. ನೋಡಿ ಆ್ಯಂಗ್ರಿ ಬರಲ್ರಿ, ತಪ್ಪು. ಕೇರ್ಲೆಸ್ ಆಗಿರ್ತಾನೆ ಅಲ್ಲ. ನಾಟಿ ಅಲ್ಲ. ಇಲ್ಲಿದೆ ನೋಡಿ ಇನರ್ಟ್ ಅಂದರೆ ನಥಿಂಗ್ ಬಟ್ ಇನ್ಯಾಕ್ಟಿವ್ ಅಂತ ಅರ್ಥ ಕೊಡುತ್ತೆ, ಅಥವಾ ಲೇಜಿ ಅಂತ ಕೊಡುತ್ತೆ. ಸ್ಟ್ಯಾಗ್ನೆಂಟ್ ಈ ಅರ್ಥ ಕೊಡುತ್ತೆ. ಹಾಗಾದರೆ ಆಪ್ಷನ್ 2 ನೋಡಿ, ಆಪ್ಷನ್ 2 ಈಸ್ ದ right option, friends. Option 2 is the right option. Fine. Let's move on to the next question. Select the most appropriate option that can rectify saripadisu the incorrectly. Nodi incorrectly rectify the incorrectly spelt word in the following sentence. ಈ ವಾಕ್ಯದಲ್ಲಿ ಯಾವುದೋ ಒಂದು ವರ್ಡ್ ತಪ್ಪು ಕೊಟ್ಟಿದ್ದಾರೆ ಅಂದರೆ ಇನ್ಕರೆಕ್ಟ್ ಅಂದರೆ ರಾಂಗ್ ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್. ಅದನ್ನ ರಿಪ್ಲೇಸ್ ಮಾಡಬೇಕ್ರಿ, ಗೊತ್ತಾಯ್ತಾ. ರೈಟ್. ಇನ್ ಆರ್ ಕ್ವೆಸ್ಟ್ ಫಾರ್ ಪವರ್ ವಿ ಆಫನ್ ಫೇಲ್ ಟು ಅಕ್ನಾಲ್ ದ ಎಕ್ಸಿಸ್ಟೆನ್ಸ್. ಇಲ್ಲಿದೆ ನೋಡಿ ವರ್ಡ್. ಸೊ ಹಿಯರ್ ಇಸ್ ದ ವರ್ಡ್. ಸೊ ಹಾಗಾಗಿ ವಿ ಹ್ಯಾವ್ ಟು ಪಿಕ್ ದ ರೈಟ್ ವರ್ಡ್ ಆಫ್ ದಿಸ್ ವರ್ಡ್. ಓಕೆ, ಅಕ್ನಾಲೆಜ್. ಸೊ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಕಂಡುಹಿಡಿಬೇಕು. ಅಕ್ನಾಲೆಜ್ ನೋಡಿ, ಅಕ್ನಾಲೆಜ್ ನೋಡ್ತಾ ಹೋಗೋಣ. ACNODGO ಇಲ್ಲಿ ದಿಸ್ ಇಸ್ ರಾಂಗ್. ACLEDG ಬಂದಲ್ಲ, ದಿಸ್ ಇಸ್ ರಾಂಗ್. ಸೊ ಡಬಲ್ C ಬಂದದ್ದು, ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1. ಸೊ AC ಅಕ್ನಾಲೆಜ್ ಮಾಡಿಕೊಳ್ಳೋದು ರೈಟ್. ಅಕ್ನಾಲೆಜ್ ACKNOWLEDGE ನೋಡಿ, ಇಲ್ಲಿ ಡಿ ಮಿಸ್ ಆಗಿತ್ತು. ಸೊ ಹಾಗಾಗಿ ಇದರಲ್ಲಿ ಡಿ ಇದೆ. ಸೊ ಆಪ್ಷನ್ 1 is the right option, friends. Option 1 is the right. Fine. Let's move on to the next question. Question number 13. Select the option that can be used as a one word substitution. Nodkoli. One word substitution for the given group of words.
ಮನಿ ಕಲೆಕ್ಟೆಡ್ ಫ್ರಮ್ ಪೀಪಲ್ ಫಾರ್ ಕಾಸ್. ನೋಡಿ, ಮನಿ ಕಲೆಕ್ಟೆಡ್, ಹಣವನ್ನು ಜನರಿಂದ ಸಂಗ್ರಹಿಸುವುದು, ಫ್ರಮ್ ಫಾರ್ ಅ ಕಾಸ್ ಅಂದರೆ ಒಂದು ಕಾರಣಕ್ಕೋಸ್ಕರ, ಒಂದು ಕಾರಣಕ್ಕೋಸ್ಕರ. ನೋಡೋಣ ಯಾವುದದ. ಡೆಪಾಸಿಟ್ ಮಾಡೋದ್ರಿ, ಬರಲ್ರಿ. ನೋಡಿ, ಫಂಡ್ ಸೌಂಡ್ಸ್ ರೈಟ್, ಯಾಕೋ ನೋಡ್ತಾ ಹೋಗೋಣ. ನೆಕ್ಸ್ಟ್ ಆಫ್ ಕಲೆಕ್ಷನ್ ಬರೋದಲ್ರಿ, ಸೇವಿಂಗ್ಸು ಬರಲ್ಲ. ದಟ್ಸ್ ರೈಟ್, ಕರೆಕ್ಟು. ಫಂಡಿಂಗ್ ಮಾಡೋದು, ಕ್ರೌಡ್ ಫಂಡಿಂಗ್ ಮಾಡೋದು ಅಂತ ಕರೀತಾರೆ, ಅಥವಾ ಫಂಡ್ ಮಾಡೋದು ಅಂತ ಕರಿತೀವಿ, ರೈಟ್. ಒಂದು ಕೆಲಸಕ್ಕೋಸ್ಕರ, ಒಂದು ಕಾರಣಕ್ಕೋಸ್ಕರ ಜನರಿಂದ ದೇಣಿಗೆ ಸಂಗ್ರಹಿಸೋದು. ಹಾಗಾದರೆ ದೇಣಿಗೆ, ದಟ್ ಈಸ್ ಕಾಲ್ಡ್ ಆಪ್ಷನ್ 2 ಇಸ್ ದ ಫಂಡ್ ಈಸ್ ದ ರೈಟ್ ಆಪ್ಷನ್. ಕ್ವಶನ್ ನಂಬರ್ 14. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್. ನೋಡಿ, ಇಲ್ಲೊಂದು ಇಡಿಯಮ್ ಅದ, ಇಡಿಯಮ್ ನುಡಿಗಟ್ಟುಗಳು, ರೈಟ್. ಇಡಿಯಮ್ ಅದ. ಬಿನ್ಸಿಸ್ ಮದರ್ ಕೆಪ್ಟ್ ಹರ್ ಕಾರ್ಡ್ಸ್. ನೋಡಿ, ಕೆಪ್ಟ್ ಹರ್ ಕಾರ್ಡ್ಸ್ ಕ್ಲೋಸ್ ಟು ಹರ್ ಚೆಸ್ಟ್. ನೋಡಿ, ಕೆಪ್ಟ್ ಹರ್ ಕಾರ್ಡ್ಸ್ ಕ್ಲೋಸ್ ಟು ಚೆಸ್ಟ್ ಅಂದರೆ ಎದೆಯಲ್ಲಿ ಅವಿತುಕೊಡ್ಲು, ಅಂದರೆ ಅವಿಚಿಟ್ಕೊಡ್ಲು, ಅಂದರೆ ಬಚ್ಚಿಟ್ಕೊಂಡ್ಲು ಅಂತ ಅರ್ಥ ವಿಷಯವನ್ನು. ಓಕೆ, ಅಂದರೆ ಕೆಪ್ಟ್ ಹರ್ ಕಾರ್ಡ್ಸ್ ಕ್ಲೋಸ್ ಟು ಹರ್ ಚೆಸ್ಟ್. ನೋಡೋಣ, ಕೆಪ್ಟ್ ಹರ್ ಪ್ಲಾನ್ಸ್ ಆ್ಯಂಡ್ ಥಾಟ್ಸ್ ಹಿಡನ್ ಬರ್ತದೆ ನೋಡೋಣ. ಇನ್ಫಾರ್ಮ್ ದಟ್ ಆಲ್ ದ ಕಾರ್ಡ್ಸ್ ಮಸ್ಟ್ ಬಿ ಕೆಪ್ಟ್ ಸೇಫ್. ಕೆಪ್ಟ್ ಹರ್ ಪರ್ಸ್ ಆ್ಯಂಡ್ ಮನಿ ಬೈ ಹರ್ ಸೆಲ್ಫ್. ಡಿಸೈಡೆಡ್ ಟು ಶೋ ಮೋರ್ ಅಫೆಕ್ಷನ್. ನೋಡಿ, ಇದು ಕೂಡ ಬರಲ್ರಿ. ಕೆಪ್ಟ್ ಹರ್ ಪರ್ಸ್ ಆ್ಯಂಡ್ ಮನಿ ಬೈ ಹರ್ ಸೆಲ್ಫ್ ಅಲ್ಲ. ಇನ್ಫಾರ್ಮ್ ದಟ್ ಆಲ್ ದ ಕಾರ್ಡ್ಸ್ ಮಸ್ಟ್ ಬಿ ಕೆಪ್ಟ್, ಇಲ್ಲಿದೆ ನೋಡಿ. ಹರ್ ಪ್ಲ್ಯಾನ್ಸ್ ಆ್ಯಂಡ್ ಥಾಟ್ಸ್ ಆರ್ ಹಿಡನ್. ಅವಳ ವಿಚಾರಗಳು ಏನು ಮಾಡಬೇಕು, ಅವಳ ಆಲೋಚನೆಗಳನ್ನು ಏನಿಟ್ಟು ಇನ್ನೊಬ್ಬರಿಂದ ಬಚ್ಚಿಟ್ಲು, ಅಂದರೆ ಅಡಗಿಸಿಟ್ಲು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಕೆಪ್ಟ್ ಹರ್ ಕಾರ್ಡ್ ಕ್ಲೋಸ್ ಟು ಹರ್ ಚೆಸ್ಟ್. ಅಂದರೆ ಕೆಪ್ಟ್ ಹರ್ ಪ್ಲ್ಯಾನ್ಸ್ ಆ್ಯಂಡ್ ಥಾಟ್ಸ್ ಹಿಡನ್ ಫ್ರಮ್ ಪೀಪಲ್. ಶಿ ಡಿಡ್ ನಾಟ್ ರಿವೀಲ್ ಇಟ್, ಯಾರಿಗೂ ಹೇಳ್ಕೊಳ್ಳಿಲ್ಲ, ಅವಳು ಹೇಳಿಲ್ಲ, ಅದನ್ನೆಲ್ಲ ಅಡಗಿಸಿಟ್ಲು ಅಂತ ಅರ್ಥ. ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಅದ ಫ್ರೆಂಡ್ಸ್? ಆಪ್ಷನ್ 1 is the right option. Option 1 is the right. So let's move on. Select the option that expresses the following sentences in active voice. ಅಂದರೆ the sentence has been given in passive voice ಅಲ್ಲಿ ಕೊಟ್ಟಿರ್ತಾರೆ. ಈಗ ನಾವು ಏನು ಕೊಡಬೇಕು, ಆಕ್ಟಿವ್ ವಾಯ್ಸಲ್ಲಿ ಕಂಡುಹಿಡಿಬೇಕು. ಹೌದಾ, ನೋಡೋಣ. ಫಸ್ಟ್ ಆಕ್ಟಿವ್ ವಾಯ್ಸಲ್ಲಿ ಇದೆಯಾ? ಹೌದು. The issue has been successfully resolved by the customer care team. Though this sentence is in present perfect. Friends, ಯಾವ ಟೆನ್ಸ್ ಅಲ್ಲದರಿ? ಪ್ರೆಸೆಂಟ್ ಪರ್ಫೆಕ್ಟ್. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇದ್ದರೆ ವಿ ಯೂಸ್ ಟು ಹೆಲ್ಪಿಂಗ್ ವರ್ಬ್ಸ್. ಒಂದು ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಕರೆಕ್ಟಾಗಿ ಬಳಕೆ ಮಾಡಿದ್ದಾರೆ. ಹ್ಯಾಸ್ ಬೀನ್ ನೋಡಿ, ಇಲ್ಲಿ ಬಂದದ ಹ್ಯಾಸ್ ಬೀನ್. ಓಕೆ, ಹ್ಯಾಸ್ ಬೀನ್ ಬಂದಿದೆ, ಕರೆಕ್ಟ್, ಹ್ಯಾಸ್ ಬೀನ್. ಸೊ ನಾವು ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನು ಬರಬೇಕು? ಆ್ಯಕ್ಟಿವ್ ವಾಯ್ಸಲ್ಲಿ ಹ್ಯಾಸ್ ಪ್ಲಸ್ V3 ಬರಬೇಕು, ಅಥವಾ ಆರ್ ಹ್ಯಾವ್ ಪ್ಲಸ್ V3 ಫಾರ್ಮ್ ಬರಬೇಕು. ನೋಡೋಣ, ಲೆಟ್ಸ್ ಸಿ. ನೋಡೋಣ. ಸಕ್ಸಸ್ಫುಲಿ ದ ಕಸ್ಟಮರ್ ಕೇರ್ ಟೀಮ್ ಮೊದಲು ಬರಬೇಕು ರೀ. ನೋಡಿ, ದ ಕಸ್ಟಮರ್ ಕೇರ್ ಟೀಮ್ ಹ್ಯಾಸ್ ಸಕ್ಸಸ್ಫುಲಿ ರಿಸಾಲ್ವ್. ಐ ಥಿಂಕ್ ಇಟ್ ಸೌಂಡ್ಸ್ ಇಸ್ ರೈಟ್. ನೋಡೋಣ. ಇನ್ನೂ ನಾನು ಬಾಕಿ ನೋಡೋಣ, ಇದು ಸೌಂಡ್ ಸರಿ ಇದೆ ಅಂತ ಹೇಳ್ತಾ ಇದ್ದೀನಿ, ಇನ್ನೂ ನಾನು ರೈಟ್ ಅಂತ ಹೇಳಿಲ್ಲ. ದ ಇಶ್ಯೂ ಹ್ಯಾಸ್ ಸಕ್ಸಸ್ಫುಲಿ ರಿಸಾಲ್ವ್. ಮತ್ತೆ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿದ್ದಾರೆ, ನೋಡ್ಕೊಳ್ಳಿ, ಗಮನಿಸಬೇಕು. ಪ್ಯಾಸಿವ್ ವಾಯ್ಸ್, ದಿಸ್ ಇಸ್ ರಾಂಗ್. ಯಾಕಂದರೆ ಸಬ್ಜೆಕ್ಟ್ ಆಫ್ ದಿ ಕಸ್ಟಮರ್ ಕೇರ್ ಟೀಮ್ ಸಕ್ಸಸ್ಫುಲಿ ರಿಸಾಲ್ವ್ಸ್. ನೋಡಿ, ಪ್ರೆಸೆಂಟ್ ಟೆನ್ಸ್. ಸೊ ದಿಸ್ ಇಸ್ ರಾಂಗ್. ದ ಕಸ್ಟಮರ್ ಕೇರ್ ಸಕ್ಸಸ್ಫುಲಿ ರಿಸಾಲ್ವ್, ದಿಸ್ ಇಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ದಿಸ್ ಇಸ್ ರಾಂಗ್. ಸೊ ಹಾಗಾದರೆ ಕಸ್ಟಮರ್ ಕೇರ್ ಇಲ್ಲಿದೆ ನೋಡಿ, ಹ್ಯಾಸ್ ಸಕ್ಸಸ್ಫುಲಿ ರಿಸಾಲ್ವ್ಡ್. ದಿಸ್ ಇಸ್ ದ V3. ಸೊ ಆಸ್ ಐ ಸೆಡ್ ಅರ್ಲಿಯರ್, ಆಪ್ಷನ್ 1. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1, ರೈಟ್. ಕ್ವಶನ್ ನಂಬರ್ 16. Select the most appropriate option to fill in the blank. I like bread made up of bread. I like bread made up of corn flour ಅಂತ ಕರೀತಾರೆ. ಫ್ಲವರ್ ಅಂದರೆ ಹಿಟ್ಟು. ನೋಡೋಣ, ಕಾರ್ನ್. ಫೇಲ್ಯೂರ್ ಬರಲ್ಲ. ಕಾರ್ನ್ ಫ್ಲೋರ್ನೆಲ್ಲ ಬರಲ್ಲ. ಫ್ಲವರ್, ಹೂ ಇಲ್ಲಿದೆ ನೋಡಿ, ಆಪ್ಷನ್ 3 ಫ್ಲವರ್. ಇದ್ರ ಉಚ್ಚಾರ ಕೂಡ ಫ್ಲವರ್. ಓಕೆ, ಕಾರ್ನ್ ಫ್ಲವರ್, ಇಟ್ಸ್ ನಾಟ್ ಫ್ಲೋರ್, ಕಾರ್ನ್ ಫ್ಲವರ್. ಸೊ ಆಪ್ಷನ್ 3, ಆಪ್ಷನ್ 3 is the right option friends. Okay, corn flour, fine. Next question. Sentences of paragraph are given below in jumbled order. ನೋಡಿ, ಜಂಬಲ್ಡ್ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ. Arrange the sentence to form a meaningful and coherent paragraph. Okay, meaningful sentence in the correct order ಅಲ್ಲಿ ಬರಿಬೇಕು.
ನೋಡೋಣ. He remembered her as she once was eagerly glowing girl. He had not seen her nearly 13. Mr. Satterthwaite went to meet her and now he saw a frozen lady. D ಅಂತೂ ಬರಕ್ಕೆ ಬರಲ್ಲ and he, ಸೊ ನೋಡ್ರೆ ಗೊತ್ತಾಗುತ್ತೆ this is wrong. he A B D ಅಂತೂ ಫಸ್ಟ್ ಬರೋಕ್ಕಾಗಲ್ಲ, ಹಾಗಾಗಿ this is gone. ನೋಡಿ ಎ ಬಿ ಸಿ ಡಿ ಬರೆಯೋಕ್ಕಾಗುತ್ತೆ. ಹೀ ರಿಮೆಂಬರ್ಡ್ ಅಂತ ಫಸ್ಟ್ ಕೊಟ್ಟಿದ್ದಾರೆ, ಹೀ ಇದು ಯಾವುದೇ ಕಾರಣಕ್ಕೂ ಬರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಹೀಗಾಗಿ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 1 ನೋಡಿ ಸಿ ಬರಬೇಕು, ಸಿ ಬಿ ಎ ಡಿ. ಮಿಸ್ಟರ್ Satterthwaite went to meet her. So he had not seen her for nearly 13 years. A, he remembered her as she once was an eagerly glowing girl. Option D, and now he saw a frozen lady. So option 1 is the right option, friends. Option 1. Fine. Let's move on to the next question. Select the option that expresses the following sentences. Okay, in passive voice. Nodi, ಏನು ಹೇಳಿದ್ದಾರೆ ಈಗ? Passive voice, which means the sentence is being given in active voice. ಅಲ್ಲಿ ಕೊಟ್ಟಿರ್ತಾರೆ ಅಂತ ಅರ್ಥ. ನೋಡೋಣ. Gill scored, scored, correct ಇದೆ. V2, simple past tense. Centuries in the Tata IPL 2023, which means simple past tense ಅಲ್ಲಿ ಇರೋದ್ರಿಂದ passive voice ಅಲ್ಲಿ we use two helping verbs. One is was or were. Was or were ಬಳಕೆ ಮಾಡಬೇಕ್ರಿ. Let's see, ನೋಡೋಣ ಹಾಗಾದ್ರೆ. 3 centuries had been scored. ನೋಡಿ had been scored ನೋಡಕ್ಕೆ ಹೋಗಬೇಡಿ, this is wrong. These 3 centuries were scored by Gill. I think it sounds right. ನೋಡೋಣ ಬಾಕಿ ಆಪ್ಷನ್ಸ್ ನೋಡಿದ್ಮೇಲೆ ನೋಡೋಣ ಯಾಕೆ ಇದು ಸರಿ ಅನಿಸ್ತಾ ಇದೆ. ನೋಡೋಣ ಸೆಕೆಂಡ್ ಒನ್ ಆಪ್ಷನ್ 3 centuries has been. okay, the past tense ಅಲ್ಲಿದೆ. has been tells about present perfect, so this is gone. 3 centuries were being scored. okay, ಇದು past continuous tense ಅಲ್ಲಿದೆ. why? because of the being word, so this is gone. so as I said earlier, option second is the right option. 3 centuries were scored by Gill in Tata IPL 2023. ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಹಾಗಾಗಿ ಜಸ್ಟ್ ರಿಮೆಂಬರ್ ದ ಟ್ರಿಕ್ಸ್. ಯಾವಾಗೂ ಕೂಡ ಯಾವ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ಬರುತ್ತೆ ಅನ್ನೋದು ನೆನ್ಪಿಟ್ಕೊಂಬೇಡಿ ಸಾಕು. ಯು ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್ಸ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Select the most appropriate, ನೋಡಿ, antonym of the word. Antonym means opposite word. Insert, common word ಕೇಳಿರ್ತೀವಿ. ಇನ್ಸರ್ಟ್ ಅಂದರೆ ಸೇರಿಸು, ಇನ್ಸರ್ಟ್ ಸೇರಿಸು. ಸೆಲೆಕ್ಟ್ ಮಾಡುವುದಲ್ಲ, ಇಂಜೆಕ್ಟ್ ಮಾಡುವುದಲ್ಲ. ಓಕೆ, ಡಾಕ್ಟರ್ ಇಂಜೆಕ್ಟ್ ಮಾಡಿದ್ರೆ ಇಂಜೆಕ್ಷನ್. ಇನ್ಫಾರ್ಮಲ್ ರೀ, ಇಲ್ಲಿದೆ ನೋಡಿ ರಿಮೂವ್. ಸೊ ರಿಮೂವ್ ಈಸ್ ದ ರೈಟ್ ಆಪ್ಷನ್. ಯಾಕಂದರೆ ಇನ್ಸರ್ಟ್ ಅಂದರೆ ಸೇರಿಸು, ರಿಮೂವ್ ಅಂದರೆ ತೆಗೆದು ಹಾಕು. ಸೊ ಆಪ್ಷನ್ 1 is the right option. Question number 20. Select the most appropriate synonym. ನೋಡ್ಕೊಳ್ಳಿ, synonym means samanarthaka pada, similar meaning of the given word. This is carcass. Common word ಕೇಳಿರ್ತೀವಿ, so we have to improve. So that is carcass ಅಂತ word ಇದೆ. Scrap, crops, prison, gale. Scrap ಬರಲ್ರಿ, scrap, okay, which is not useful. Prison, ಕಾರ್ಯಾಗಾರ ಕೂಡ ಬರಲ್ಲ. ಗೇಲ್, ಇಟ್ಸ್ ಕೈಂಡ್ ಆಫ್ ಒಂದು ಹರಿಕೇನ್ ಅಂತ ಬರ್ತದೆ, ಚಂಡಮಾರುತ ಬಿರುಗಾಳಿ ಬರಲ್ಲ. ಕಾರ್ಪ್ಸ್ ಅದ ನೋಡಿ, ಡೆಡ್ ಬಾಡಿ. ಹಾಗಾದರೆ ಕರ್ಕಾಸ್ ಅಂತ ಹೇಳಿದ್ರೆ ಅಂದ್ರೇನು? ಡೆಡ್ ಬಾಡಿ. ಸೊ ಆಪ್ಷನ್ 2 is the right option, friends. Let's move on to the next question. ನೋಡ್ತಾ ಹೋಗೋಣ ಈ ಕಡೆ. ಫೈನ್, ನೋಡಿ, ಲೆಟ್ಸ್ ಸಿ. ಸೊ ಓಕೆ, ನೋಡ್ತಾ ಹೋಗ್ರಿ. Comprehension. In the following passage, some words have been deleted. Read the passage carefully and select the most appropriate. Carefully ನೋಡಿ, passage carefully. Select the most appropriate option to fill in the each blank. Okay, social media companies dash claim that they promote democracy are decided to the empowerment of, ನೋಡಿ, decided to dedicated to the empowerment of the ordinary individuals ಅಂತಿದೆ. They claim, ಹಾಗಾದರೆ ನೋಡಬೇಕು. ದೇ ಪ್ರಮೋಟ್, ನೋಡಿ, ಡೆಮೋಕ್ರಸಿ. ಹಾಗಾದರೆ ಆಪ್ಷನ್ಸ್ ನೋಡ್ತಾ ಹೋಗೋಣ. ನೆವರ್, ಸೆಲ್ಡಮ್. ನೋಡಿ, ನೆವರ್ ಬರೋಕ್ಕೆ ಚಾನ್ಸಸ್ ಇಲ್ಲ, ಯಾಕಂದರೆ ಸೆಲ್ಡಮ್ ಇದು ಕೂಡ ಎರಡು ನೆಗೆಟಿವ್ ವರ್ಡ್. ಡೋಂಟ್ ಕೂಡ ನೆಗೆಟಿವ್ ವರ್ಡ್. ಸೊ ಹಾಗಾಗಿ ಆಪ್ಷನ್ 3 is the
ನೋಡಿ ಫ್ರೀಕ್ವೆಂಟ್ಲಿ, ನೋಡಿ ಯಾವುದು ವರ್ಡ್ ಹಾಗಾದರೆ frequently. So social media companies frequently claim that they promote. ಹಾಗಾದರೆ ಆಪ್ಷನ್ 3 is the right option ಫ್ರೆಂಡ್ಸ್. ಇದೇನಿಲ್ಲ, ಈಸಿಯಾಗಿರ್ತದೆ, ನೋಡ್ತಾ ಹೋದರೆ ಮುಗೀತು. ನೆಕ್ಸ್ಟ್ ಪ್ರಶ್ನೆ ನೋಡಿ. ಸೆಕೆಂಡ್, ದ ಅಸರ್ಷನ್ ಡ್ಯಾಶ್ ಎಂಟೈರ್ಲಿ ಅನ್ಫೌಂಡೆಡ್. ನೋಡಿ ಅನ್ಫೌಂಡೆಡ್ ಅಂತ ಕೊಟ್ಟಿದ್ದಾರೆ. ಅನ್ಫೌಂಡೆಡ್, ದ ಅನ್ಫೌಂಡೆಡ್. ಸೊ ಇಲ್ಲಿ V3 ಇದೆ, ಹಾಗಾದರೆ ಕೆನಾಟ್ ಎಂಟೈರ್ಲಿ, ನೋಡಿ ಇದು ಬರಲ್ಲ, ಯಾಕೆ ಕೆನಾಟ್ ಬಿ ಇದ್ರೆ ಬರ್ತಿತ್ತು, ಶುಡ್ ಬಿ ಇದ್ರೆ ಬರ್ತಿತ್ತು, ಶಲ್ ಇಲ್ಲಿ ನೋಡಿ ಮೆ ನಾಟ್ ಬಿ, ಬಿಕಾಸ್ ದಿಸ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್, ಬಿಕಾಸ್ ದಿಸ್ ಈಸ್ ದ V3 ಫಾರ್ಮ್, ಕೆನಾಟ್ ಬಿ ಅನ್ಫೌಂಡೆಡ್. ಸೊ ದ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಹಾಗಾಗಿ ದ ಅಸರ್ಷನ್ may not be entirely unfounded. Option ಎರಡನೇದಕ್ಕೆ ಯಾವುದು ಆಪ್ಷನ್ ಅದ? ಆಪ್ಷನ್ 2 may not be. Fine. Next. So option number 3, recently history shows how dash citizens, ನೋಡಿ how dash recently shows have been mobilized ಅಂದರೆ ಒಂದು ಕಡೆ ಒಟ್ಟುಗೂಡಿಸೋದು, ಟುಗೆದರ್ ಅಂತ ಬರ್ತದ, against the totalitarian autocratic government ಅಂತ ಹೇಳಿ. ಸೊ ನ್ಯೂಟ್ರಲ್ ಸಿಟಿಸನ್ಸ್, ಓಕೆ ನೋಡ್ರೆ ಗೊತ್ತಾಗುತ್ತೆ, ಬರಲ್ಲ. ಫಾರಿನ್ ಸಿಟಿಸನ್ಸು ಬರಲ್ಲ. ಅಲೈನ್ ಅಂದರೆ ಕೂಡ ಅಲೈನ್ ಮತ್ತು ಎರಡು ಫಾರಿನ್ ಅಂತ, ಅಲೈನ್ ಅಂತ ಎರಡು ಕೂಡ ಫಾರಿನ್ ಅಂತಲೇ ಬರುತ್ತೆ, ಬರಲ್ಲ. ನ್ಯೂಟ್ರಲ್. ಆಪ್ಷನ್ 4 ಇಲ್ಲಿದೆ ನೋಡಿ, ಕಾಮನ್ ಸಿಟಿಸನ್ಸ್. ಸೊ ಆಪ್ಷನ್ 3, ಆಪ್ಷನ್ ನಂಬರ್ 4 ಯಾವುದು? ಕಾಮನ್ ಸಿಟಿಸನ್ಸ್ ಹ್ಯಾವ್ ಬೀನ್ ಮೊಬಿಲೈಸ್ಡ್. ಸರಿ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ 4th, ಡಿಜಿಟಲ್ ನೆಟ್ವರ್ಕ್ಸ್. So starting from Me Too to Black Lives, okay, matter, digital network dash okay, indispensable ಅಂತ ಕರೀತಾರೆ. ಸೊ indispensable ಅಂತ ಹೇಳಿದ್ರೆ, ಸೊ ವಿಚ್ ಈಸ್ ಅಗ್ರಿಯಬಲ್ ಅಂತ, ಹಾಗಾಗಿ ನೋಡ್ಕೊಳ್ಳೋಣ. ಸೊ ಹಾಗಾಗಿ ಇನ್ ಬ್ರಿಂಗಿಂಗ್ ಟುಗೆದರ್ ದ ಕ್ರಿಟಿಕಲ್ ವಾಯ್ಸಸ್ ಅಗೇನೆಸ್ಟ್, ಓಕೆ, ಹಾಗಾಗಿ ವರ್ಡ್ ಕ್ಯಾನ್ ಬರ್ತದ್ರಿ, ಕ್ಯಾನ್ ನೋಡಿ, ದಿಸ್ ಇಸ್ ರಾಂಗ್. that ಕೂಡ ಬರಲ್ರಿ, ವರ್ ಕೂಡ ಬರಲ್ಲ. that have been indispensable in bringing together critical voices against social and political. ನೋಡಿ ಆಪ್ಷನ್ 4 is the right option friends. ಸೊ ನೆಕ್ಸ್ಟ್ ನೋಡೋಣ. ಹಾಗಾಗಿ indispensable bringing together voices against social and political, ನೋಡಿಕೊಳ್ಳಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್. ಡೆಮೋಕ್ರಸಿ ಬರಲ್ರಿ, ಎಲೆಕ್ಷನ್ ಬರಲ್ಲ, ಇನ್ಜಸ್ಟಿಸ್ ಅಲ್ಲ, ಪೊಲಿಟಿಕಲ್ ಜಸ್ಟಿಸ್. ನೋಡ್ರೆ ಗೊತ್ತಾಗುತ್ತೆ. ಆಪ್ಷನ್ ನಂಬರ್ 4. ದಿಸ್ ಇಸ್ ಹೌ ವಿ, ಓಕೆ, ಸೊ ವಿ ಆನ್ಸರ್ ದ ಕ್ಲೋಸ್ ಟೆಸ್ಟ್. ಇದನ್ನು ಕ್ಲೋಸ್ ಟೆಸ್ಟ್ ಅಂತ ಕರೀತಾರೆ ಫ್ರೆಂಡ್ಸ್. ಹಾಗಾಗಿ ಸೊ ನೆನಪಲ್ಲಿ ಇಟ್ಕೊಳ್ಳಿ, ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆಪ್ಷನ್ ಫ್ರೆಂಡ್ಸ್. ಓಕೆ, ಸೊ ಐ ಹೋಪ್ ಯು enjoyed the class and keep watching the class. ಸೊ ಇದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕ್ಲಾಸನ್ನು ನೋಡೋಕೆ ಹೇಳಿ ಫ್ರೆಂಡ್ಸ್. ಓಕೆ, ಕ್ಲಾಸ್ ಇಷ್ಟ ಆದರೆ ಸೊ ಡೌನ್ಲೋಡ್ ಆರ್ ಗುರುದೇವ ಇ ಲರ್ನಿಂಗ್ ಆ್ಯಪ್. ನೋಡಿ ಇ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ ಸ್ಟೇ ಹೆಡ್ ವಿತ್ ಡೈಲಿ ಕರೆಂಟ್ ಅಫೇರ್ಸು, ಫ್ರೀ ಟೆಸ್ಟ್ ಸೀರೀಸ್, ಜಾಬ್ ನೋಟಿಫಿಕೇಶನ್, ಎಕ್ಸಾಮ್ ಅಲರ್ಟ್ಸ್, monthly magazines in Kannada and English, live and recorded classes, and you can follow us on Instagram. So Instagram, YouTube and Facebook for real-time updates. Okay, stay updated and stay competitive and stay connected friends. Okay, so thank you for watching the class. I hope, okay, and see you in the next session. Thank you and have a great time. Thank you everyone.